ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನು ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು. ಈಗಾಗಲೇ ದೇಶಕ್ಕೆ ಗೊತ್ತಿರುವಂತೆ ಮನ್ರೇಗಾ ಯೋಜನೆಯನ್ನ, ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹೆಸರು ಬದಲಾವಣೆಯನ್ನ ಮಾಡಿ ಮತ್ತು ಬೇರೆ ಸ್ವರೂಪದಲ್ಲಿ ಆಶಯಗಳನ್ನ ಬದಲಿಸಿ ಈಗ ಕೇಂದ್ರ ಸರ್ಕಾರ ಬೇರೆ ಹೆಸರನ್ನ ಕೊಟ್ಟು ವಿಬಿಜಿ ರಾಮ್ಜಿ ಅಂತ ಅದಕ್ಕೆ ಹೊಸ ಹೆಸರನ್ನ ಕೊಡೋದ್ರ ಮುಖಾಂತರವಾಗಿ ಹಲವು ನಿಬಂಧನೆಗಳನ್ನ ಅದರಲ್ಲಿ ತಂದು ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರವನ್ನು ಪಡ್ಕೊಂಡಾಗಿದೆ. ಇದರ ಕುರಿತಂತೆ ಈಗ ದೇಶದಾದ್ಯಂತ ವಿರೋಧಗಳು ವ್ಯಕ್ತ ಆಗ್ತಿದೆ. ಕರ್ನಾಟಕ ಸರ್ಕಾರ ಇದನ್ನ ಜಾರಿ ಮಾಡೋ ಕುರಿತಂತೆ ಮತ್ತು ಇದರ ವಿರುದ್ಧ ಹೇಗೆ ಹೋರಾಟವನ್ನ ರೂಪಿಸಬೇಕು ಅನ್ನೋದ್ರ ಕುರಿತಂತೆ ಚರ್ಚೆಯನ್ನು ನಡೆಸಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಸಂಸದರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಈ ಬಗ್ಗೆ ಮಾತುಕತೆಗಳನ್ನ ಮಾಡಿದ್ದಾರೆ. ಮುಖ್ಯವಾಗಿ ರಾಜ್ಯದ ಮೇಲೆ ಇದು ಬೀರುವ ಪರಿಣಾಮ, ಯಾಕೆಂದ್ರೆ ಹಿಂದೆ ಏನಿತ್ತು ಅಂದ್ರೆ 90% ಕೇಂದ್ರ ಸರ್ಕಾರವೇ ಹಣವನ್ನ ಭರಿಸ್ತಾ ಇತ್ತು. ಆದ್ರೆ ಈಗ ಬದಲಾದ ವಿಬಿಜಿ ರಾಮ್ಜಿ ಮಸೂದೆಯಲ್ಲಿ ಈ ಇದು ಪರಿಪೂರ್ಣವಾಗಿ ಕಾನೂನಿನ ರೂಪದಲ್ಲಿ ಇರುವುದಿಲ್ಲ. ಈ ಬದಲಾದ ಮಸೂದೆಯಲ್ಲಿ 40% ಪಾಲನ್ನ ರಾಜ್ಯ ಸರ್ಕಾರ ಭರಿಸಬೇಕಾಗತ್ತೆ ಮತ್ತು ಒಂದು ನಿಗದಿತ ಕೆಲಸಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಸಂಪೂರ್ಣ ವೆಚ್ಚವನ್ನ ರಾಜ್ಯವೇ ಭರಿಸಬೇಕಾಗತ್ತೆ. ಈ ಎಲ್ಲ ನಿಬಂಧನೆಗಳು ರಾಜ್ಯದ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆಯನ್ನು ಕೂಡ ತರೋದ್ರಿಂದ ರಾಜ್ಯ ಸರ್ಕಾರಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ ಇದರ ಬೆಳವಣಿಗೆಗಳು ಏನ್ ಆಗತ್ತೆ ಅನ್ನೋದ್ರ ಕುರಿತಂತೆ. ಯಾಕೆಂದ್ರೆ ಅಷ್ಟು ಸುಲಭದಲ್ಲಿ ಇದು ಜಾರಿ ಆದ್ರೆ ಅದರ ಪರಿಣಾಮಗಳು ಬಹಳ ದೊಡ್ಡದಿರತ್ತೆ. ಅದು ಕೂಲಿ ಕಾರ್ಮಿಕರಿಗೆ ಮತ್ತು ರೈತರಿಗೂ ಕೂಡ. ಹಾಗಾಗಿ ಇದನ್ನ ಜಾರಿಯಾಗೋದಕ್ಕೆ ಬಿಡಬಾರ್ದು ಅನ್ನುವ ಒತ್ತಾಯಗಳು ರೈತ ಕಿಸಾನ್ ಮೋರ್ಚಾ ಇರ್ಬೋದು, ಈ ತರದ ಅನೇಕ ದುಡಿಯುವ ವರ್ಗಗಳ ಸಂಘಟನೆಗಳು, ಕೂಲಿ ಕಾರ್ಮಿಕ ಸಂಘಟನೆಗಳು, ಇವರೆಲ್ಲರೂ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಆದ್ರೆ ಈಗಿರುವ ಸ್ವರೂಪದಲ್ಲಿನೇ ಮಸೂದೆಯನ್ನೇನಾದ್ರೂ ಜಾರಿಗೆ ತಂದಿದ್ದೇ ಆದ್ರೆ ಬಹಳ ದೊಡ್ಡ ತೊಂದರೆ ಉಂಟಾಗತ್ತೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಅದು ದುಡಿಯುವ ವರ್ಗದ ಮೇಲೆ ಮತ್ತು ರೈತರ ಮೇಲೆ ನೇರವಾದ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಹಾಗಾಗಿನೇ ಕರ್ನಾಟಕ ಸರ್ಕಾರವೂ ಸೇರಿದಂತೆ ಅನೇಕ ರಾಜ್ಯಗಳು ಈ ಕುರಿತಂತೆ ಗಂಭೀರ ಸ್ವರೂಪದ ಚರ್ಚೆಯನ್ನ ಮಾಡ್ತಾ ಇದಾವೆ. ತಮಿಳುನಾಡು ಈಗಾಗಲೇ ಇದಕ್ಕೆ ಸಂಪೂರ್ಣವಾದ ವಿರೋಧವನ್ನ ವ್ಯಕ್ತಪಡಿಸಿ ಆಗಿದೆ. ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿ ನಾವು ಇದನ್ನ ಮಾಡೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಆದ್ರೆ ಕಾನೂನಾಗಿ ಬಂದ ಸಂದರ್ಭದಲ್ಲಿ ಜಾರಿ ಮಾಡಬೇಕಾಗತ್ತೆ. ನಿಧಾನಕ್ಕೆ ಇದರ ಅಸ್ತಿತ್ವವನ್ನೇ ಇಲ್ಲವಾಗಿಸುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಈ ಕಾಯ್ದೆಯ ಮುಖಾಂತರವಾಗಿ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನೋದು ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳ ಆರೋಪ. ಬರೀ ಇದು ವಿಪಕ್ಷಗಳ ಆರೋಪ ಮಾತ್ರ ಅಲ್ಲ, ಅನೇಕ ಸಂಘಟನೆಗಳ ಆರೋಪವೂ ಕೂಡ ಇದೇ ಆಗಿದೆ. ಹಲವಾರು ರೈತ ಸಂಘಟನೆಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಇದು ರೈತ ವಲಯದ ಮೇಲೂ ಕೂಡ, ರೈತ ವರ್ಗದ ಮೇಲೂ ಪರಿಣಾಮವನ್ನ ಬೀರತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಹಾಗಾಗಿ ಇದನ್ನ ಹಿಂತೆಗೆದುಕೊಳ್ಬೇಕು, ಇದನ್ನ ಜಾರಿ ಮಾಡಬಾರದು ಅನ್ನೋ ಹಕ್ಕೊತ್ತಾಯವನ್ನ ಮಂಡಿಸ್ತಿದ್ದಾರೆ. ಯುವ ಜನರು ಮತ್ತು ರೈತರು ಇದರ ವಿರುದ್ಧ ಹೋರಾಟಕ್ಕೆ ಇಳಿಬೇಕು ಅನ್ನೋ ಕರೆಯನ್ನು ಕೂಡ ರೈತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದೆ. ಆದ್ರೆ ತಮ್ಮ ಜೀವನದ ಜಂಜಾಟದಲ್ಲಿರುವಂತಹ ಅನೇಕರು ಇದರ ಬಗ್ಗೆ ಬಹಿರಂಗವಾಗಿ ಹೊರಗಡೆ ಬಂದು ಮಾತನಾಡ್ತಾ ಇಲ್ಲ. ಸಂಪೂರ್ಣವಾಗಿ ಜನರ ಹಕ್ಕನ್ನ, ಅಂದ್ರೆ ಹಿಂದಿನ ಮನ್ರೇಗಾ ಯೋಜನೆಯಲ್ಲಿ ಯಾರು ಕೌಶಲ್ಯವನ್ನ ಹೊಂದಿರೋದಿಲ್ಲ ಗ್ರಾಮೀಣ ಭಾಗದಲ್ಲಿ ಜನ, ಅವರಿಗೆ ಕೌಶಲ್ಯ ರಹಿತ ಉದ್ಯೋಗದ ಖಾತ್ರಿಯನ್ನ ಈ ಕಾನೂನು ಮನ್ರೇಗಾ ಒದಗಿಸ್ತಾ ಇತ್ತು. ಏಕೆಂದ್ರೆ ಕೆಲಸ ಅನ್ನೋದು, ಅಂದ್ರೆ ಉದ್ಯೋಗ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಲ್ಲ, ಅದನ್ನ ಕೇಳೋಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಕಾನೂನು ರೂಪದಲ್ಲಿ ತಂದು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಇಲ್ಲದ ಸಂದರ್ಭದಲ್ಲಿ 1 ವರ್ಷದಲ್ಲಿ ಕಡ್ಡಾಯ 100 ದಿನಗಳ ಉದ್ಯೋಗದ ಖಾತ್ರಿಯನ್ನ ಆತ ಕಾನೂನಿನ ಮುಖಾಂತರವಾಗಿ ಕೇಳಬಹುದಾಗಿತ್ತು. ಅದನ್ನ ಮನ್ರೇಗಾ ಆತನಿಗೆ ಕೊಟ್ಟಿತ್ತು, ಅಷ್ಟು ಹಕ್ಕನ್ನ ಕೊಟ್ಟಿತ್ತು. ನನಗೆ ಕೆಲಸ ಇಲ್ಲ, ನೀವು ಉದ್ಯೋಗ ಕೊಡಿ ಅಂತ ಆತ ಕೇಳಬಹುದಾಗಿತ್ತು. ಆದ್ರೆ ಈಗ ಬದಲಾದ ರಾಮ್ಜಿ ಮಸೂದೆಯಲ್ಲಿ ಆತರ ಹಕ್ಕನ್ನ ಮಂಡಿಸುವಂತ ಯಾವುದೇ ಅಥವಾ ಅಂಶಗಳು ಅದರಲ್ಲಿಲ್ಲ. ಬದಲಾಗಿ ಬೇರೆ, ಅಂದ್ರೆ ಹೆಚ್ಚು ಕಾರ್ಪೊರೇಟ್ ಪರವಾಗಿರುವಂತ ಈ ಸರ್ಕಾರ ಅದೇ ರೀತಿಯಲ್ಲಿ ಬಡವರ ಪರವಾಗಿರದೆ, ಉದ್ಯೋಗವಿಲ್ಲದವರ ಪರವಾಗಿರದೆ, ಉದ್ಯೋಗ ಕೊಡೋರ ಪರವಾಗಿ, ಅಂದ್ರೆ ಮಾಲೀಕರ ಪರವಾಗಿ ಈ ಕಾಯ್ದೆ ಇದೆ ಅನ್ನುವ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಹಕ್ಕಾಗಿ ಪರಿಗಣಿಸಿದ್ದಂತಹ ಮನ್ರೇಗವನ್ನ ತೆಗೆದು ಹಕ್ಕಲ್ಲದೆ ನೀನ್ ಬಂದ್ರೆ ಕೆಲ್ಸಕ್ಕೆ ಬರ್ಬೇಕು ಅನ್ನೋ ರೀತಿಯಲ್ಲಿ ಹಿಂದೆ ಯಾವ ರೀತಿಯ ಗ್ರಾಮೀಣ ಭಾಗದಲ್ಲಿ ದಬ್ಬಾಳಿಕೆ, ಗೌಡಿಕೆ ಇತ್ತಲ್ಲ, ಅದೇ ರೀತಿಯಲ್ಲಿ ಅದನ್ನ ಮಾಡೋದಕ್ಕೆ ಹೊರಟಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ. ಇದಕ್ಕಾಗಿನೇ ತೀವ್ರ ವಿರೋಧ ವ್ಯಕ್ತ ಆಗ್ತಿರೋದು. ಈಗ ಹಲವಾರು ಕಡೆಯಲ್ಲಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಈ ಹೊಸ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಆದ್ರೆ ಯಾವುದಕ್ಕೂ ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೆಚ್ಚು ಚರ್ಚೆಗೂ ಇದನ್ನ ಅವಕಾಶ ಮಾಡ್ಕೊಡ್ಲಿಲ್ಲ. ಸ್ಥಾಯಿ ಸಮಿತಿಗೆ ಇದನ್ನ ಕಳಿಸ್ಬೇಕು ಅನ್ನೋ ವಿಪಕ್ಷಗಳ ಒತ್ತಾಯಕ್ಕೂ ಯಾವುದೇ ರೀತಿಯ ಮನ್ನಣೆಗೆ ಸಿಗಲಿಲ್ಲ. ಬದಲಾಗಿ ಲೋಕಸಭೆಯಲ್ಲಿ ಧ್ವನಿಮತದ ಮುಖಾಂತರವಾಗಿ ಈ ಮಸೂದೆಗೆ ಅಂಗೀಕಾರ ಸಿಕ್ಕಿದೆ. ಇದರ ಪರಿಣಾಮ ಏನಾಗ್ಬೋದು ಅಂತ ನೋಡಿದ್ರೆ, ನಿಧಾನಕ್ಕೆ
ಜನ ಉದ್ಯೋಗದಿಂದ ಅಂದ್ರೆ ಈ ಗ್ರಾಮೀಣ ಭಾಗದ ಉದ್ಯೋಗದಿಂದ ಖಾತ್ರಿ ಇತ್ತು, ಆ ಖಾತ್ರಿ ಹೊರಟೋಗುತ್ತೆ. ಹಾಗಾಗಿ ನಿಧಾನಕ್ಕೆ ಅವರು ಮತ್ತೆ ನಗರ ಪ್ರದೇಶಗಳಿಗೆ ವಲಸೆಯನ್ನ ಶುರು ಮಾಡಬಹುದು. ಮತ್ತೆ ಅಲ್ಲಿ ಕೂಲಿ ಕಾರ್ಮಿಕರ ಕೊರತೆ, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರ ಕೊರತೆ ಗ್ರಾಮೀಣ ಭಾಗದಲ್ಲಿ ಉಂಟಾಗತ್ತೆ. ಜೊತೆಗೆ ಗ್ರಾಮೀಣ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗುವಂತ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ಗೆ ನೆನಪಿರ್ಬೋದು 2009-10 ಆ ಸಂದರ್ಭದಲ್ಲಿ 2005ರ ಕಾಯ್ದೆ ಇದು ಮನ್ರೇಗಾ, ಅದನ್ನ ಕಾನೂನಾಗಿ ತಂತು. ಕೆಲವು ತಿದ್ದುಪಡಿಗಳು ಕೂಡ ಆಯ್ತು. ಇಡೀ ಜಗತ್ತು ಆರ್ಥಿಕ ಹಿಂಜರಿತಕ್ಕೆ ಉಂಟಾದ ಸಂದರ್ಭದಲ್ಲಿ ಭಾರತದ ಗ್ರಾಮೀಣ ಆರ್ಥಿಕತೆಯನ್ನ ಕಾಪಾಡಿದ್ದು ಇದೇ ಮನ್ರೇಗಾ ಯೋಜನೆ. ಮತ್ತು ಇದೇ ನರೇಂದ್ರ ಮೋದಿ ಸರ್ಕಾರ ಇದನ್ನ ಒಂದು ಸ್ಮಾರಕ, ಇದು ವೈಫಲ್ಯದ ಸ್ಮಾರಕ ಅಂತ ಮನ್ರೇಗಾ ಯೋಜನೆಯನ್ನ ಕರೆದಿದ್ರು. ಆದ್ರೆ ಅನಿವಾರ್ಯವಾಗಿ ಅದನ್ನ ಅವರು ಉಳಿಸ್ಕೊಂಡು ಬರ್ಬೇಕಾಯ್ತು. ಅದರಲ್ಲೂ ಪ್ರಮುಖವಾಗಿ ಕೋವಿಡ್ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಗ್ರಾಮೀಣ ಆರ್ಥಿಕತೆ ಮತ್ತು ಆ ಭಾಗದ ಗ್ರಾಮೀಣ ಭಾಗದ ಜನರನ್ನ ನಿಜವಾಗಿಯೂ ಪೊರೆದಿದ್ದು ಇದೇ ಮನ್ರೇಗಾ ಯೋಜನೆ. ಹೆಚ್ಚು ಹಣವನ್ನ ಬಿಡುಗಡೆ ಮಾಡಬಾರದು, ಅದನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ಲಿಲ್ಲ. ಈಗ ಅಂತಿಮವಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ಎಲ್ಲವನ್ನ ರಾಮನ ಹೆಸರಿನಲ್ಲಿ ಆಟ ಆಡ್ತಿರುವಂತ ಕೇಂದ್ರ ಬಿಜೆಪಿ ಸರ್ಕಾರ ರಾಮ್ಜಿ ಅಂತ ಅದಕ್ಕೊಂದು ಹೆಸರು ಕೊಟ್ಬಿಟ್ಟಿದೆ. ಆದ್ರೆ ರಾಮರಾಜ್ಯ ಎಲ್ಲೂ ಇಲ್ಲ. ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಸಿಗದೆ ಇದ್ರೆ, ಉದ್ಯೋಗ ಹಕ್ ಆಗಿರದೆ ಇದ್ರೆ ಅದು ಬೀರಬಹುದಾದ ಪರಿಣಾಮ ಬಹಳ ದೊಡ್ಡದಿರತ್ತೆ. ಅದಕ್ಕೆ ದೇಶ ಸಿದ್ಧವಾಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಭೆ ನಡೆಸಿದ್ದಾರೆ. ಮುಂದೆ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು.